ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಧೈರ್ಯ ಮತ್ತು ಶಾಂತಿಯಿಂದ ಕೇಳಿ. ಮಂಗಳನ ಉರಿಯಿಂದ ಪ್ರೇರಿತ ಮೇಷ, ಇಂದು ನಿಮ್ಮ ನಾಯಕತ್ವ ಮತ್ತು ಉತ್ಸಾಹ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ತಮ್ಮ ಧೈರ್ಯದಿಂದ ನಿಜವಾದ ಸಂಪರ್ಕಗಳನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಸಂವಹನದಲ್ಲಿ ಸೌಮ್ಯತೆ ಮತ್ತು ಸಹಾನುಭೂತಿಯನ್ನು ಆರಿಸಿಕೊಂಡರೆ ಸಂಬಂಧಗಳು ಬಲವಾಗುತ್ತವೆ. ನಿಮ್ಮ ಕ್ರಿಯಾಶೀಲತೆ ಇಂದು ಫಲಪ್ರದವಾಗಿದೆ, ಆದರೆ ತ್ವರಿತ ನಿರ್ಧಾರಗಳಿಗಿಂತ ಯೋಚನೆ ಮತ್ತು ಸಂಯಮ ಮುಖ್ಯ. ವೃತ್ತಿಯಲ್ಲಿ ನಿಮ್ಮ ಪ್ರೇರಣಾತ್ಮಕ ಶೈಲಿ ತಂಡವನ್ನು ಪ್ರೇರೇಪಿಸುತ್ತದೆ. ಸಭೆಗಳಲ್ಲಿ ಮಾತನಾಡುವುದಕ್ಕಿಂತ ಆಲಿಸುವುದು ಮತ್ತು ಸಹಕಾರವನ್ನು ಪ್ರೋತ್ಸಾಹಿಸುವುದು ಹೆಚ್ಚು ಫಲಪ್ರದ. ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಅಸ್ತಿತ್ವದಲ್ಲಿರುವ ತಂತ್ರಗಳನ್ನು ಪರಿಷ್ಕರಿಸಿ. ಸಹೋದ್ಯೋಗಿಗಳ ಒಳನೋಟಗಳನ್ನು ಗೌರವಿಸಿ. ಇಂದು ದೈಹಿಕ ಶಕ್ತಿ ಇದ್ದರೂ ಮಾನಸಿಕ ವಿಶ್ರಾಂತಿಗೆ ಆದ್ಯತೆ ನೀಡಿ. ಆಳವಾದ ಉಸಿರಾಟದ ಅಭ್ಯಾಸ ಮತ್ತು ಸೌಮ್ಯ ಸ್ಟ್ರೆಚಿಂಗ್ ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ತೀವ್ರ ವ್ಯಾಯಾಮದ ಬದಲು ಮಿತವಾದ ಚಟುವಟಿಕೆಗಳನ್ನು ಆರಿಸಿ. ಕೆಫೀನ್ ಕಡಿಮೆ ಮಾಡಿ ನೀರಿನ ಸೇವನೆ ಹೆಚ್ಚಿಸಿ. ಭಾವನಾತ್ಮಕ ಉಚ್ಛಾಲಗಳು ಬಂದಾಗ ಜರ್ನಲಿಂಗ್ ಅಥವಾ ಸೃಜನಶೀಲ ಚಟುವಟಿಕೆಗಳು ನಿಮಗೆ ಸಮಾಧಾನ ನೀಡುತ್ತವೆ. ಅದೃಷ್ಟ ಸಂಖ್ಯೆಗಳು 7, 14, 23, 36. ಧೈರ್ಯ ಮತ್ತು ತಾಳ್ಮೆಯ ಸಮತೋಲನ ಇಂದು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಪ್ರಯಾಣದ ಬದಲು ಸಣ್ಣ ಸ್ಥಳೀಯ ಭೇಟಿಗಳು ಮತ್ತು ಸಾಂಸ್ಕೃತಿಕ ಅನುಭವಗಳು ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡುತ್ತವೆ. ಪರಿಹಾರ: ಹೃದಯದ ಬಳಿ ಗುಲಾಬಿ ಸ್ಫಟಿಕವನ್ನು ಧರಿಸಿ. ಸಂಜೆ ಧ್ಯಾನದ ವೇಳೆ ಲ್ಯಾವೆಂಡರ್ ಅಥವಾ ಶ್ರೀಗಂಧದ ಸಣ್ಣ ಧೂಪವನ್ನು ಬಳಸಿ. ಮುಖ್ಯ ಸಂಭಾಷಣೆಗಳ ಮೊದಲು ಕ್ಯಾಮೊಮೈಲ್ ಚಹಾ ಸೇವಿಸಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭೂಮಿಯ ಸ್ಥಿರತೆ ಮತ್ತು ಸೌಂದರ್ಯದಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ವೃಷಭ, ಇಂದು ನಿಮ್ಮ ಸ್ಥಿರತೆ ಮತ್ತು ಇಂದ್ರಿಯ ಮೆಚ್ಚುಗೆಯು ಸ್ಪಷ್ಟವಾಗುತ್ತದೆ. ಪ್ರಣಯದಲ್ಲಿ ಸೌಂದರ್ಯ ಮತ್ತು ಚಟುವಟಿಕೆಗಳ ಮೂಲಕ ಸಂಬಂಧಗಳು ಅರಳುತ್ತವೆ. ಒಂಟಿಗಳು ಸಾಂಸ್ಕೃತಿಕ ಅನುಭವಗಳ ಮೂಲಕ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಚಿಂತನಾಶೀಲ ಸನ್ನೆಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ. ಶುಕ್ರವಾರದ ಪ್ರಭಾವವು ನಿಮ್ಮ ಕಲಾತ್ಮಕ ಸಂವೇದನೆಗಳನ್ನು ಜಾಗೃತಗೊಳಿಸುತ್ತದೆ. ನಿಮ್ಮ ಮನೋಭಾವ ಮತ್ತು ವಾಸ್ತು ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸವನ್ನು ಅನುಸರಿಸಿ. ವೈಯಕ್ತಿಕ ಸ್ಥಳದ ಸುಧಾರಣೆಗಳು ಮನಸ್ಸಿಗೆ ಶಾಂತಿಯನ್ನು ತರುತ್ತವೆ. ವೃತ್ತಿಯಲ್ಲಿ ಸಹಯೋಗಿ ಯೋಜನೆಗಳು ಇಂದು ಬೆಳೆಯುತ್ತವೆ. ನಿಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ತಂಡದ ಒಗ್ಗಟ್ಟಿಗೆ ನೆರವಾಗುತ್ತವೆ. ಹೊಸ ಯೋಜನೆಗಳನ್ನು ಪ್ರಸ್ತುತಪಡಿಸುವಾಗ ಆತ್ಮವಿಶ್ವಾಸದಿಂದ ನಿಮ್ಮ ಕಲಾತ್ಮಕ ವಿಚಾರಗಳನ್ನು ಹಂಚಿಕೊಳ್ಳಿ. ಇಂದು ನಿಮ್ಮ ದೇಹವು ಪೌಷ್ಟಿಕಾಂಶ ಮತ್ತು ವಿಶ್ರಾಂತಿಯನ್ನು ಬೇಡಿಕೊಳ್ಳುತ್ತದೆ. ಸೌಮ್ಯ ಯೋಗ ಮತ್ತು ಅರೋಮಾಥೆರಪಿ ಮಸಾಜ್ನ ಮೂಲಕ ಇಂದ್ರಿಯಗಳನ್ನು ಆರಾಮಗೊಳಿಸಿ. ತೀವ್ರ ವ್ಯಾಯಾಮದ ಬದಲು ನಯವಾದ ನಡೆಗಳು ಮತ್ತು ಸೌಮ್ಯ ಸ್ಟ್ರೆಚ್ಚಿಂಗ್ಗಳನ್ನು ಆರಿಸಿ. ನೀರಿನ ಸೇವನೆ ಮತ್ತು ಸಮತೋಲನ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ. ಭಾವನಾತ್ಮಕವಾಗಿ ಸೃಜನಶೀಲ ಅಭಿವ್ಯಕ್ತಿ ಮತ್ತು ಹಂಚುವ ಸೌಂದರ್ಯ ಕುಟುಂಬ ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 15, 28, 41. ಕಲಾತ್ಮಕ ಪ್ರಯತ್ನಗಳು ಮತ್ತು ಪಾಲುದಾರಿಕೆಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು, ಕಲಾ ಗ್ಯಾಲರಿಗಳು ಮತ್ತು ಸುಂದರ ಡ್ರೈವ್ಗಳು ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತವೆ. ಪರಿಹಾರ: ಗುಲಾಬಿ ಸ್ಫಟಿಕ ಆಭರಣವನ್ನು ಧರಿಸಿ. ಶಾಸ್ತ್ರೀಯ ಸಂಗೀತ ಕೇಳುವಾಗ ಶ್ರೀಗಂಧದ ಸಣ್ಣ ಧೂಪವನ್ನು ಸುಟ್ಟು ಹಾಕಿ. ಸೂರ್ಯೋದಯದ ಸಮಯದಲ್ಲಿ ತಾಜಾ ಸ್ಟ್ರಾಬೆರಿಗಳನ್ನು ಆಸ್ವಾದಿಸಿ. ಬೆಳಗ್ಗೆ ಧ್ಯಾನಕ್ಕೆ ಪೂರ್ವಕ್ಕೆ ಮುಖ ಮಾಡಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಜ್ಞಾನ ಮತ್ತು ಸಂವಹನದ ಸ್ಪಷ್ಟತೆಯಿಂದ ಕೇಳಿ. ಬುಧನ ಆಶೀರ್ವಾದದಿಂದ ಮಿಥುನ, ಇಂದು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಸಂವಹನದ ಚಾತುರ್ಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ.
ಪ್ರಣಯದಲ್ಲಿ ಮೊದಲು ಮನಸ್ಸಿನ ಸಂಪರ್ಕ ನಿರ್ಮಿಸಿ. ಚರ್ಚೆಗಳು ಮತ್ತು ಹಂಚಿಕೆಗಳು ಆಕರ್ಷಣೆಯ ಮೂಲವಾಗುತ್ತವೆ. ಒಂಟಿಗಳು ತಮ್ಮ ಬೌದ್ಧಿಕತೆ ಮತ್ತು ಹಾಸ್ಯಭಾವದಿಂದ ನಿಜವಾದ ಹೊಂದಾಣಿಕೆಯನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಹೊಸ ಯೋಜನೆಗಳನ್ನು ಅಥವಾ ಕಲಿಕೆಯ ಅನುಭವಗಳನ್ನು ಹಂಚಿಕೊಂಡರೆ ಸಂಬಂಧಗಳು ಗಾಢಗೊಳ್ಳುತ್ತವೆ. ಶುಕ್ರನ ಪ್ರಭಾವವು ನಿಮ್ಮ ಮೂಡಿ ಮತ್ತು ಸಾಮಾಜಿಕ ಕಾಂತೀಯತೆಯನ್ನು ಹೆಚ್ಚಿಸುತ್ತದೆ. ಇಂದು ಸಂಪರ್ಕಗಳು ಪ್ರಮುಖವಾಗುತ್ತವೆ. ವೈಯಕ್ತಿಕವಾಗಿ ಬಹುಮುಖ ಆಸಕ್ತಿಗಳನ್ನು ಅನ್ವೇಷಿಸಿ. ಒಂದೇ ಪರಿಹಾರಕ್ಕೆ ಅಂಟಿಕೊಳ್ಳಬೇಡಿ. ವೃತ್ತಿಯಲ್ಲಿ ನೆಟ್ವರ್ಕಿಂಗ್ ಮತ್ತು ಗುಂಪು ಚರ್ಚೆಗಳು ನಿಮಗೆ ಲಾಭದಾಯಕ. ನಿಮ್ಮ ಸಂವಹನ ಕೌಶಲ್ಯಗಳು ತಂಡದ ಒಳನೋಟಗಳನ್ನು ಪ್ರೇರೇಪಿಸುತ್ತವೆ. ಹೊಸ ಆವಿಷ್ಕಾರಗಳನ್ನು ಹಂಚಿಕೊಳ್ಳುವಾಗ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ತೋರಿಸಿ. ಇಂದು ಮಾನಸಿಕ ಪ್ರಚೋದನೆ ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ. ಓದು, ಬರವಿಕೆ ಅಥವಾ ಹೊಸ ಕೌಶಲ್ಯಗಳ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಿ. ಕಣ್ಣಿನ ವಿಶ್ರಾಂತಿಗೆ ಸಮಯವನ್ನು ನಿಯಂತ್ರಿಸಿ ಮತ್ತು ಮಧ್ಯಂತರ ವಿಶ್ರಾಂತಿಗಳನ್ನು ತೆಗೆದುಕೊಳ್ಳಿ. ಸೌಮ್ಯ ವಿಸ್ತರಣೆಗಳು ಮತ್ತು ಉಸಿರಾಟ ಅಭ್ಯಾಸಗಳು ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಜರ್ನಲಿಂಗ್ ಮೂಲಕ ಭಾವನಾತ್ಮಕ ಸ್ಪಷ್ಟತೆಯನ್ನು ಪಡೆಯಿರಿ. ಅದೃಷ್ಟದ ಒಳನೋಟಗಳು. ಸಂಖ್ಯೆಗಳು 7, 16, 23, 34, 41. ಲಿಖಿತ ಸಂವಹನ ಮತ್ತು ತಾಂತ್ರಿಕ ಸಂಪರ್ಕಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಸಣ್ಣ ಸ್ಥಳೀಯ ಪ್ರಯಾಣಗಳು ಮತ್ತು ಅನಿರೀಕ್ಷಿತ ಭೇಟಿಗಳು ಹೊಸ ಅವಕಾಶಗಳನ್ನು ತರುತ್ತವೆ. ಕಠಿಣ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಚಂದ್ರಶಿಲೆ ಪೆಂಡೆಂಟ್ ಧರಿಸಿ. ಬೆಳಗ್ಗಿನ ಧ್ಯಾನದಲ್ಲಿ ಲ್ಯಾವೆಂಡರ್ ಧೂಪವನ್ನು ಸುಟ್ಟುಹಾಕಿ. ಸ್ಫೂರ್ತಿದಾಯಕ ಸಾಹಿತ್ಯ ಓದುವಾಗ ಹಸಿರು ಚಹಾ ಸೇವಿಸಿ. ಪ್ರಮುಖ ಸಂಭಾಷಣೆಗಳ ಮೊದಲು ಪೂರ್ವಕ್ಕೆ ಮುಖ ಮಾಡಿ. ನಮಸ್ಕಾರ ಕರ್ಕರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭಾವನಾತ್ಮಕ ಆಳ ಮತ್ತು ಸುರಕ್ಷತೆಯಿಂದ ಕೇಳಿ. ಚಂದ್ರನ ಆಶೀರ್ವಾದದಿಂದ ಕರ್ಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪೋಷಣೆಯ ಸ್ವಭಾವವು ಸ್ಪಷ್ಟವಾಗುತ್ತದೆ. ಪ್ರಣಯದಲ್ಲಿ ಮನೆ ಮತ್ತು ಸೌಕರ್ಯಗಳ ಹಂಚಿಕೆಯಿಂದ ಸಂಬಂಧಗಳು ಗಾಢಗೊಳ್ಳುತ್ತವೆ. ಒಂಟಿಗಳು ತಮ್ಮ ಪೋಷಣಾ ಗುಣಗಳಿಂದ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಮನೆಯಲ್ಲಿ ಸಣ್ಣ ಹೃದಯಸ್ಪರ್ಶಿ ಕ್ಷಣಗಳನ್ನು ಸೃಷ್ಟಿಸಿದರೆ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಶುಕ್ರನ ಪ್ರಭಾವವು ನಿಮ್ಮ ವೈಯಕ್ತಿಕ ಸ್ಥಳಗಳ ಸುಂದರತೆ ಮತ್ತು ಸಮತೋಲನದ ಬಯಕೆಯನ್ನು ಜಾಗೃತಗೊಳಿಸುತ್ತದೆ. ಮನೆಯಲ್ಲಿನ ಸಣ್ಣ ಬದಲಾವಣೆಗಳು ಮನಸ್ಸಿಗೆ ಶಾಂತಿಯನ್ನು ತರುತ್ತವೆ. ವೃತ್ತಿಯಲ್ಲಿ ನಿಮ್ಮ ಸಹಾನುಭೂತಿಯ ನಾಯಕತ್ವ ತಂಡದ ಒಗ್ಗಟ್ಟಿಗೆ ನೆರವಾಗುತ್ತದೆ. ಸಹಯೋಗ ಯೋಜನೆಗಳಲ್ಲಿ ನಿಮ್ಮ ಸಂವೇದನಾಶೀಲ ನಿರ್ಧಾರಗಳು ಕಾರ್ಯನಿರ್ವಹಿಸುತ್ತವೆ. ಆಕ್ರಮಣಾತ್ಮಕ ತಂತ್ರಗಳ ಬದಲು ತಂಡ ನಿರ್ಮಾಣ ಮತ್ತು ಸಂವಹನಕ್ಕೆ ಆದ್ಯತೆ ನೀಡಿ. ಇಂದು ಭಾವನಾತ್ಮಕ ಆರೈಕೆ ಮುಖ್ಯ. ಹಸಿವಿನಂತೆ ಭಾವನೆಗಳನ್ನು ಪೋಷಿಸಿ ಮತ್ತು ಜೀರ್ಣಾಂಗಗಳಿಗೆ ಸೂಕ್ತ ಆಹಾರ ನೀಡಿ. ಸೌಮ್ಯ ಯೋಗ, ಸೌಮ್ಯ ಸ್ಟ್ರೆಚಿಂಗ್ ಮತ್ತು ಸಂಜೆಯ ನಡಿಗೆಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ. ಜಲಸಂಜಯನ ಆಹಾರಗಳು ಮತ್ತು ಕ್ಯಾಮಮೈಲ್ ಚಹಾ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಆರಾಮ ನೀಡುತ್ತವೆ. ಜರ್ನಲಿಂಗ್ ಮೂಲಕ ಭಾವನಾತ್ಮಕ ಬಿಡುಗಡೆಗೆ ಅವಕಾಶ ನೀಡಿ. ಅದೃಷ್ಟ ಸಂಖ್ಯೆಗಳು 8, 17, 26, 34. ಕುಟುಂಬದ ಹೂಡಿಕೆ ಮತ್ತು ಭಾವನಾತ್ಮಕ ಚಿಕಿತ್ಸೆಯಲ್ಲಿ ಇಂದು ಅದೃಷ್ಟ ಮುಗುಳುನಗುತ್ತದೆ. ಸಣ್ಣ ಜಲಮೂಲಗಳ ಭೇಟಿ ಅಥವಾ ಪರಿಚಿತ ಸ್ಥಳಗಳಿಗೆ ಪ್ರಯಾಣಗಳು ಮನಸ್ಸಿಗೆ ಸಂತೋಷ ತರುತ್ತವೆ. ದೀರ್ಘ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಸಮುದ್ರ ಹಸಿರು ಅಥವಾ ಬೆಳ್ಳಿ ಬಣ್ಣ ಧರಿಸಿ. ಚಂದ್ರನ ಕಲ್ಲನ್ನು ಹತ್ತಿರ ಇಟ್ಟು ಧ್ಯಾನ ಮಾಡಿ. ಸೂರ್ಯಾಸ್ತದ ವೇಳೆ ಕೃತಜ್ಞತೆಯೊಂದಿಗೆ ಬಿಳಿ ಮೇಣದ ಬತ್ತಿಯನ್ನು ಬೆಳಗಿಸಿ. ಮಧ್ಯಾಹ್ನಕ್ಕೆ ಕ್ಯಾಮಮೈಲ್ ಚಹಾ ಸೇವಿಸಿ. ನಮಸ್ಕಾರ ಸಿಂಹರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಪ್ರಭಾವಶಾಲಿ ಮತ್ತು ಉತ್ಸಾಹಭರಿತ ಮನಸ್ಸಿನಿಂದ ಕೇಳಿ. ಸೂರ್ಯನ ಆಶೀರ್ವಾದದಿಂದ ಸಿಂಹ, ಇಂದು ನಿಮ್ಮ ನಾಯಕತ್ವ ಮತ್ತು ಸೃಜನಶೀಲತೆ ಸ್ಪಷ್ಟವಾಗಿ ಹೊಳೆಯುತ್ತವೆ. ಪ್ರಣಯದಲ್ಲಿ ನಾಟಕೀಯತೆ ನಿಜವಾದ ಸಂಬಂಧಗಳಿಗೆ ದಾರಿ ಮಾಡಿಕೊಡುತ್ತದೆ. ಒಂಟಿಗಳು ತಮ್ಮ ಆತ್ಮವಿಶ್ವಾಸದ ಅಭಿವ್ಯಕ್ತಿಯಿಂದ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಭವ್ಯ ಸನ್ನೆಗಳನ್ನು ಅಥವಾ ಕಲಾತ್ಮಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗವಹಿಸುವುದರ ಮೂಲಕ ಸಂಬಂಧವನ್ನು ಹೊಸ ಉತ್ಸಾಹಕ್ಕೆ ತರುತ್ತಾರೆ. ನಿಮ್ಮ ಪ್ರಕಾಶಮಾನ ಸ್ವಭಾವವು ಇಂದು ವೈಯಕ್ತಿಕ ಪುನರ್ನಿರ್ಮಾಣಕ್ಕೆ ಅನುಕೂಲಕಾರಿ. ನಿಮ್ಮ ಇಮೇಜ್ ಅಥವಾ ವಾರ್ಡ್ರೋಬ್ ನವೀಕರಣ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವೃತ್ತಿಯಲ್ಲಿ ಸಹಯೋಗಿ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ನಾಯಕತ್ವದ ಅವಕಾಶಗಳು ಹೊರಹೊಮ್ಮುತ್ತವೆ. ತಂಡದ ಮನೋಸ್ಥೈರ್ಯವನ್ನು ಪ್ರೇರೇಪಿಸುವ ನಿಮ್ಮ ಸಾಮರ್ಥ್ಯ ಪ್ರಮುಖ ಆಸ್ತಿಯಾಗುತ್ತದೆ.
ಕಿರಿಯರಿಗೆ ಮಾರ್ಗದರ್ಶನ ನೀಡುವಾಗ ಅಥವಾ ಸಾರ್ವಜನಿಕವಾಗಿ ವಿಚಾರಗಳನ್ನು ಪ್ರಸ್ತುತಪಡಿಸುವಾಗ ನಾಟಕೀಯ ಶೈಲಿಯನ್ನು ಸಮತೋಲನದಲ್ಲಿ ಬಳಸಿ. ಇಂದು ನಿಮ್ಮ ಚೈತನ್ಯವನ್ನು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಚೇತರಿಸಿಕೊಳ್ಳಿ. ನೃತ್ಯ, ಪ್ರದರ್ಶನ ಅಥವಾ ಸೃಜನಾತ್ಮಕ ವ್ಯಾಯಾಮಗಳು ನಿಮಗೆ ಹೆಚ್ಚು ಶಕ್ತಿ ನೀಡುತ್ತವೆ. ಹೃದಯ ಆರೋಗ್ಯಕ್ಕೆ ಗಮನ ನೀಡಿ. ಹೃದಯವನ್ನು ತೆರೆಯುವ ಯೋಗ ಭಂಗಿಗಳನ್ನು ಸಂಜೆಯ ದಿನಚರಿಯಲ್ಲಿ ಸೇರಿಸಿ. ಮಾನಸಿಕವಾಗಿ ಉದಾರ ಭಾವನೆಗಳನ್ನು ಸಮತೋಲನಗೊಳಿಸಲು ಆರೋಗ್ಯಕರ ಮಿತಿಗಳನ್ನು ಅನುಸರಿಸಿ. ಅದೃಷ್ಟ ಸಂಖ್ಯೆಗಳು 7, 19, 26, 33. ಸೃಜನಾತ್ಮಕ ಉದ್ಯಮಗಳು ಮತ್ತು ಸಾರ್ವಜನಿಕ ಪ್ರಸ್ತುತಿಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ವಾರಾಂತ್ಯದ ಸಾಂಸ್ಕೃತಿಕ ಸ್ಥಳಗಳಿಗೆ ಸಣ್ಣ ಪ್ರಯಾಣಗಳು ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತವೆ. ದೀರ್ಘ ಅಥವಾ ಆತುರದ ಪ್ರಯಾಣಗಳನ್ನು ತಪ್ಪಿಸಿ. ಪರಿಹಾರ: ಸೂರ್ಯಕಾಂತಿ ಹಳದಿ ಅಥವಾ ಗಾಢ ಕಿತ್ತಳೆ ಬಣ್ಣ ಧರಿಸಿ. ಸಿಟ್ರಿನ್ ಸ್ಫಟಿಕವನ್ನು ಹತ್ತಿರವಿಟ್ಟು ಧ್ಯಾನ ಮಾಡಿ. ಸೂರ್ಯೋದಯದಲ್ಲಿ ಓಂ ಸೂರ್ಯ ನಮಃ ಜಪಿಸಿ. ಸಂಜೆಯ ಧ್ಯಾನದ ವೇಳೆ ಚಿನ್ನದ ಮೇಣಬತ್ತಿಯನ್ನು ಬೆಳಗಿಸಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ನಿಖರತೆ ಮತ್ತು ಶಾಂತಿಯೊಂದಿಗೆ ಕೇಳಿ. ಬುಧನ ಆಶೀರ್ವಾದದಿಂದ ಕನ್ಯಾ, ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ಸೇವಾ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಪ್ರಾಯೋಗಿಕತೆ ಮತ್ತು ನಂಬಿಕೆಯಿಂದ ಸಂಬಂಧಗಳು ಗಾಢಗೊಳ್ಳುತ್ತವೆ. ಒಂಟಿಗಳು ತಮ್ಮ ವಿಶ್ವಾಸಾರ್ಹತೆ ಮತ್ತು ಸಹಾಯಮಯ ಸ್ವಭಾವದಿಂದ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಭವಿಷ್ಯದ ಗುರಿಗಳನ್ನು ಚರ್ಚಿಸುವ ಮೂಲಕ ಅಥವಾ ದಿನನಿತ್ಯದ ಸಹಾಯದಿಂದ ಸಂಬಂಧವನ್ನು ಬಲಪಡಿಸಬಹುದು. ನಿಮ್ಮ ಕ್ರಮಬದ್ಧತೆ ಮತ್ತು ವಿವರಗಳ ಮೇಲೆ ಗಮನವು ಇಂದು ನಿಮಗೆ ಲಾಭ ತರುತ್ತದೆ. ವೈಯಕ್ತಿಕವಾಗಿ ವಾಸಸ್ಥಳದ ಸಣ್ಣ ಪರಿಷ್ಕರಣೆಗಳು ಮನಸ್ಸಿಗೆ ಶಾಂತಿಯನ್ನು ತರುತ್ತವೆ. ವೃತ್ತಿಯಲ್ಲಿ ನಿಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ಸಂಘಟನಾ ಕೌಶಲ್ಯಗಳು ತಂಡದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಪ್ರಮುಖ ಪ್ರಸ್ತಾಪನೆಗಳು ಅಥವಾ ದಾಖಲೆಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ಸಮಯ. ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಸಣ್ಣ ಪರೀಕ್ಷೆಗಳನ್ನು ನಡೆಸಿ ಮತ್ತು ಪ್ರಗತಿಯನ್ನು ಮೆಚ್ಚುಕೊಳ್ಳಿ. ಇಂದು ದೈಹಿಕ ಆರೈಕೆ ಮತ್ತು ಜೀರ್ಣಾಂಗ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಿ. ಎಚ್ಚರಿಕೆಯಿಂದ ಆಹಾರ ಸೇವಿಸಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಸೌಮ್ಯ ಯೋಗ, ಸ್ಟ್ರೆಚ್ಚಿಂಗ್ ಮತ್ತು ಉಸಿರಾಟ ಅಭ್ಯಾಸಗಳು ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತವೆ. ಭಾವನಾತ್ಮಕವಾಗಿ ಸ್ವಯಂ ಸಹಾನುಭೂತಿ ಅಭ್ಯಾಸಿಸಿ ಮತ್ತು ದಿನಚರಿಯನ್ನು ಸರಳೀಕರಿಸುವ ಮೂಲಕ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ. ಅದೃಷ್ಟ ಸಂಖ್ಯೆಗಳು 7, 14, 23 ಮತ್ತು 31. ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಕ್ರಮಬದ್ಧ ಪ್ರಯತ್ನಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಅಲ್ಪದೂರ ಪ್ರಯಾಣಗಳು ಅಥವಾ ಸ್ಥಳೀಯ ಸಂಶೋಧನೆಗಳು ನಿಮ್ಮ ಕುತೂಹಲವನ್ನು ತೃಪ್ತಿಪಡಿಸುತ್ತವೆ. ಹಠಾತ್ ಪ್ರಯಾಣ ನಿರ್ಧಾರಗಳನ್ನು ತಪ್ಪಿಸಿ. ಪರಿಹಾರ: ಹಸಿರು ಅವೆಂಚುರಿನ್ ಅಥವಾ ಸ್ಮಾಲ್ ಗ್ರೀನ್ ಸ್ಟೋನ್ ಧರಿಸಿ. ಮಧ್ಯಾಹ್ನಕ್ಕೆ ಕ್ಯಾಮೊಮೈಲ್ ಟೀ ಸೇವಿಸಿ. ಬೆಳಗ್ಗೆ ಧ್ಯಾನಕ್ಕೆ ಪೂರ್ವಕ್ಕೆ ಮುಖ ಮಾಡಿ 108 ಬಾರಿ ಓಂ ಬುಧಾಯ ನಮಃ ಜಪಿಸಿ. ನಮಸ್ಕಾರ ತುಲಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸಮತೋಲನ ಮತ್ತು ಸೌಂದರ್ಯದಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ತುಲಾ, ಇಂದು ನಿಮ್ಮ ಸಮತೋಲನ ಮತ್ತು ಸೌಂದರ್ಯಪ್ರಿಯ ಮನೋಭಾವವು ಸ್ಪಷ್ಟವಾಗುತ್ತದೆ. ಪ್ರಣಯದಲ್ಲಿ ಆಕರ್ಷಣೆ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕಗಳು ಸಮತೋಲನದಿಂದ ಅರಳುತ್ತವೆ. ಅವಿವಾಹಿತರು ಕಲಾತ್ಮಕ ಸ್ಥಳಗಳಲ್ಲಿ ಅಥವಾ ಸಾಮಾಜಿಕ ಕೂಟಗಳಲ್ಲಿ ಹೊಸ ಪರಿಚಯಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಹಂಚಿಕೊಂಡ ಸ್ಥಳಗಳನ್ನು ಪುನಃ ಅಲಂಕರಿಸುವಂತಹ ಸೌಂದರ್ಯಯುಕ್ತ ಯೋಜನೆಗಳಿಂದ ಸಂಬಂಧವನ್ನು ಹೊಸದಾಗಿ ಅನುಭವಿಸುತ್ತಾರೆ. ಶುಕ್ರವಾರದ ಶಕ್ತಿ ನಿಮ್ಮ ಮೋಡಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ದೃಶ್ಯ ಆಕರ್ಷಣೆ ಮತ್ತು ರಾಜತಾಂತ್ರಿಕ ಭಾಷೆ ಇಂದು ಪರಿಣಾಮಕಾರಿಯಾಗುತ್ತವೆ. ವೈಯಕ್ತಿಕವಾಗಿ ಪಾಲುದಾರಿಕೆಯಲ್ಲಿ ಸೌಮ್ಯ ಸಂಭಾಷಣೆ ಮತ್ತು ಸೌಂದರ್ಯಯುಕ್ತ ಯೋಜನೆಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ವೃತ್ತಿಯಲ್ಲಿ ಸಹಯೋಗಿ ಯೋಜನೆಗಳು ಬೆಳೆಯುತ್ತವೆ. ನಿಮ್ಮ ನ್ಯಾಯಬುದ್ಧಿ ಮತ್ತು ದೃಶ್ಯ ಪ್ರಸ್ತುತಿಗಳು ಸಹೋದ್ಯೋಗಿಗಳ ಬೆಂಬಲವನ್ನು ಆಕರ್ಷಿಸುತ್ತವೆ. ಪ್ರಸ್ತುತಿಸುವಾಗ ಸಮತೋಲನ ಮತ್ತು ದೃಢತೆಯನ್ನು ಕಾಪಾಡಿ. ಇಂದು ದೈಹಿಕ ಚಟುವಟಿಕೆಗಳನ್ನು ಸೌಮ್ಯವಾದ ಸ್ಟ್ರೆಚಿಂಗ್ ಅಥವಾ ಯೋಗದೊಂದಿಗೆ ಸಮತೋಲನಗೊಳಿಸಿ. ಲಯಬದ್ಧ ಚಲನೆಯನ್ನು ಆಯ್ಕೆ ಮಾಡಿ. ನೀರಿನ ಸೇವನೆ ಮತ್ತು ಸಮತೋಲ ಆಹಾರಕ್ಕೆ ಗಮನಹಡಿ. ಮೂತ್ರಪಿಂಡ ಮತ್ತು ಕೆಳಬೆನ್ನಿನ ಆರೈಕೆ ಮುಖ್ಯ. ಭಾವನಾತ್ಮಕವಾಗಿ ಇತ್ತೀಚಿನ ಉದ್ವಿಗ್ನತೆಗಳ ನಂತರ ಆಂತರಿಕ ಸಮತೋಲನ ಮರಳುತ್ತಿದೆ. ಸ್ಪಷ್ಟತೆಗಾಗಿ ಧ್ಯಾನ ಮತ್ತು ಉಸಿರಾಟ ಅಭ್ಯಾಸಗಳನ್ನು ಅನುಸರಿಸಿ. ಅದೃಷ್ಟ ಅಂಶಗಳು
6, 15, 24 ಮತ್ತು 33. ಶುಕ್ರನ ಶಕ್ತಿ ಮಧ್ಯಾಹ್ನದ ಸಮಯದಲ್ಲಿ ವಿಶೇಷವಾಗಿ ಪ್ರಬಲವಾಗುತ್ತದೆ. ಪಾಲುದಾರಿಕೆಗಳು ಮತ್ತು ಸೃಜನಾತ್ಮಕ ಸಹಯೋಗಗಳು ಅನಿರೀಕ್ಷಿತ ಅವಕಾಶಗಳನ್ನು ತರುತ್ತವೆ. ಸಾಂಸ್ಕೃತಿಕ ಗ್ಯಾಲರಿ ಭೇಟಿಗಳು ಅಥವಾ ಸಿರು ವಾರಾಂತ್ಯ ವಿಹಾರಗಳು ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತವೆ. ಆತುರದ ಪ್ರಯಾಣಗಳನ್ನು ತಪ್ಪಿಸಿ. ಪರಿಹಾರ: ಗುಲಾಬಿ ಸ್ಫಟಿಕ ಆಭರಣವನ್ನು ಧರಿಸಿ. ಸಂಜೆ ಧ್ಯಾನದ ಸಮಯದಲ್ಲಿ ವೆನಿಲಾ ಸುವಾಸನೆಯ ಮೇಣದ ಬತ್ತಿಯನ್ನು ಬೆಳಗಿಸಿ. ಬೆಳಗಿನ ದೃಢೀಕರಣಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ತಾಜಾ ಹಸಿರು ಚಹಾ ಸೇವಿಸಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಆಳವಾದ ಅಂತಃಪ್ರಜ್ಞೆ ಮತ್ತು ಪರಿವರ್ತನೆಯ ದೃಷ್ಟಿಯಿಂದ ಕೇಳಿ. ಪ್ಲೂಟೋ ಮತ್ತು ಮಂಗಳನ ಶಕ್ತಿಯಿಂದ ವೃಶ್ಚಿಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪರಿವರ್ತನಾ ಶಕ್ತಿ ಸ್ಪಷ್ಟವಾಗುತ್ತದೆ. ಪ್ರಣೋಯದಲ್ಲಿ ಗಾಢ ಸಂಪರ್ಕಗಳು ಮತ್ತು ಭಾವೋದ್ರಿಕ್ತ ಕ್ಷಣಗಳು ನಿಮ್ಮನ್ನು ಎದುರು ನೋಡುತ್ತವೆ. ಒಂಟಿಗಳು ಆಕರ್ಷಕ, ಆಳವಾದ ಸಂಭಾಷಣೆಗಳ ಮೂಲಕ ಸಂಬಂಧಗಳನ್ನು ಪ್ರಾರಂಭಿಸಬಹುದು. ದಂಪತಿಗಳು ಪ್ರಾಮಾಣಿಕ ಸಂವಹನ ಮತ್ತು ದುರ್ಬಲತೆಯ ಹಂಚಿಕೆಯಿಂದ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸಬಹುದು. ಈ ಬೆಳೆಯುವ ಚಂದ್ರನ ಹಂತವು ನಿಮ್ಮ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಪ್ರಮುಖ ವೈಯಕ್ತಿಕ ನಿರ್ಧಾರಗಳಲ್ಲಿ ನಿಮ್ಮ ಮೊದಲ ಪ್ರವೃತ್ತಿಯನ್ನು ಗೌರವಿಸಿ. ವೃತ್ತಿಯಲ್ಲಿ ಸಂಶೋಧನೆ ಅಥವಾ ಗುಹ್ಯಾತ್ಮಕ ಕಾರ್ಯಗಳು ಫಲಪ್ರದವಾಗಬಹುದು. ನಿಮ್ಮ ಮೇಲ್ನೋಟವು ಮಾತುಕತೆಗಳಲ್ಲಿ ಮತ್ತು ಯೋಜನೆಗಳಲ್ಲಿ ನಿಮಗೆ ಲಾಭ ತರುತ್ತದೆ. ಸಹಯೋಗಿ ಯೋಜನೆಗಳಲ್ಲಿ ನಿಮ್ಮ ಆಳವಾದ ವಿಶ್ಲೇಷಣೆ ಮತ್ತು ನಿರ್ಧಾರಶೀಲತೆ ಟೀಮ್ಗೆ ದಿಕ್ಕು ನೀಡುತ್ತದೆ. ಇಂದು ಆಂತರಿಕ ಶುದ್ಧೀಕರಣ ಮತ್ತು ಜಲ ಸಂಚಯನಕ್ಕೆ ಆದ್ಯತೆ ನೀಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಂಸ್ಕೃತಿಸಿದ ಆಹಾರಗಳನ್ನು ತಪ್ಪಿಸಿ. ನೀರಿನ ಆಧಾರಿತ ವ್ಯಾಯಾಮಗಳು ಅಥವಾ ಈಜು ದೈಹಿಕ ಮತ್ತು ಭಾವನಾತ್ಮಕ ಗುಣಪಡಿಸುವಿಕೆಗೆ ಸಹಾಯ ಮಾಡುತ್ತವೆ. ಭಾವನಾತ್ಮಕವಾಗಿ ತೀವ್ರ ಭಾವನೆಗಳನ್ನು ಆರೋಗ್ಯವಾಗಿ ಹೊರಹಾಕಲು ವಿಶ್ವಸ್ಥ ಸ್ನೇಹಿತರೊಂದಿಗೆ ಮಾತುಕತೆ ಅಥವಾ ಥೆರಪ್ಯೂಟಿಕ್ ಜರ್ನಲಿಂಗ್ ಪ್ರಯೋಜನಕಾರಿಯಾಗಿದೆ. ಅದೃಷ್ಟ ಸಂಖ್ಯೆಗಳು 8, 17, 26, 33. ಸಂಜೆ 7ರಿಂದ 9 ನಡುವೆ ವಿಶೇಷ ಅವಕಾಶಗಳು ಕಾಣಬಹುದು. ಸಣ್ಣ ಸ್ಥಳೀಯ ಪ್ರಯಾಣಗಳು ಮತ್ತು ನೀರಿನ ತಾಣಗಳಿಗೆ ಭೇಟಿ ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡುತ್ತವೆ. ದೂರದ ಪ್ರಯಾಣಗಳನ್ನು ಇಂದು ತಪ್ಪಿಸಿ. ಪರಿಹಾರ: ಮಾನಸಿಕ ರಕ್ಷಣೆಗಾಗಿ ಕಪ್ಪು ಟೂರ್ಮಲೀನ್ ಧರಿಸಿ. 15 ನಿಮಿಷ ಧ್ಯಾನ ವೇಳೆ ಬಿಳಿ ಮೇಣಬತ್ತಿಯನ್ನು ಬೆಳಗಿಸಿ. ಚೈತನ್ಯಕ್ಕಾಗಿ ದಾಳಿಂಬೆ ರಸವನ್ನು ಸೇವಿಸಿ. ಸೂರ್ಯಾಸ್ತದ ಸಮಯದಲ್ಲಿ 21 ಬಾರಿ ಓಂ ಗಂ ಗಣಪತಯೇ ನಮಃ ಜಪಿಸಿ. ನಮಸ್ಕಾರ ಧನುರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ವಿಸ್ತಾರ ಮತ್ತು ಉತ್ಸಾಹದಿಂದ ಕೇಳಿ. ಗುರುವಿನ ಆಶೀರ್ವಾದದಿಂದ ಧನು, ಇಂದು ನಿಮ್ಮ ಅನ್ವೇಷಣಾತ್ಮಕ ಮನೋಭಾವ ಮತ್ತು ಆಶಾವಾದ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ಸಂಭಾಷಣೆಗಳು ಆಕರ್ಷಣೆಯ ಮೂಲವಾಗುತ್ತವೆ. ಅವಿವಾಹಿತರು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ವಾತಾವರಣಗಳಲ್ಲಿ ನಿಜವಾದ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಾಂಪತ್ಯವು ಆಳವಾದ ಸಂಭಾಷಣೆಗಳ ಮೂಲಕ ಸಂಬಂಧದ ಹೊಸ ಆಯಾಮಗಳನ್ನು ಅನಾವರಿಸುತ್ತಾರೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಚಂಚಲತೆ ಇಂದು ಹೊಸ ದಿಕ್ಕುಗಳನ್ನು ಹುಡುಕಲು ಪ್ರೇರೇಪಿಸುತ್ತದೆ. ಆಳವಾದ ಆತ್ಮಾವಲೋಕನವು ನಿಮ್ಮ ಗುಪ್ತ ಪ್ರತಿಭೆಗಳನ್ನು ಬಹಿರಂಗಪಡಿಸುತ್ತದೆ. ವೈಯಕ್ತಿಕವಾಗಿ ಸ್ವ ಅಭಿವ್ಯಕ್ತಿಗೆ ಅವಕಾಶ ನೀಡುವ ಸಣ್ಣ ಪ್ರಯತ್ನಗಳು ಮಹತ್ವವನ್ನು ತರುತ್ತವೆ. ವೃತ್ತಿಯಲ್ಲಿ ನಿಮ್ಮ ದೂರದೃಷ್ಟಿ ಮತ್ತು ಉತ್ಸಾಹ ತಂಡವನ್ನು ಪ್ರೇರೇಪಿಸುತ್ತವೆ. ಮಾರ್ಗದರ್ಶನ ಅವಕಾಶಗಳು ಮತ್ತು ಹೊಸ ಕಲಿಕೆಗಳ ಮೂಲಕ ನೀವು ಬೆಳೆಯುತ್ತೀರಿ. ಇಂದು ಮಾನಸಿಕ ಪ್ರಚೋದನೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಓದು, ಚರ್ಚೆ ಅಥವಾ ತಾತ್ವಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಹೊರಾಂಗಣ ಚಟುವಟಿಕೆಗಳು ಮತ್ತು ಉತ್ಸಾಹಭರಿತ ವ್ಯಾಯಾಮಗಳು ನಿಮಗೆ ಹೆಚ್ಚು ಸೂಕ್ತವಾಗುತ್ತವೆ. ಆದರೆ ವಿಶ್ರಾಂತಿ ಮತ್ತು ಪುನಃಶಕ್ತಿ ಪಡೆಯಲು ಸಮಯ ಮೀಸಲಿಡಿ. ಧ್ಯಾನ ಅಥವಾ ನಡೆಗೆಯೊಂದಿಗೆ ಅರಿವಿನ ಸ್ಪಷ್ಟತೆಯನ್ನು ಬೆಳೆಸಿಕೊಳ್ಳಿ. ಅದೃಷ್ಟದ ಸಂಖ್ಯೆಗಳು 7, 18, 29, 41. ಶೈಕ್ಷಣಿಕ ಪ್ರಯತ್ನಗಳು ಮತ್ತು ಪ್ರಕಾಶನ ಸಂಬಂಧಿತ ಚಟುವಟಿಕೆಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ದೂರ ಪ್ರಯಾಣಗಳ ಯೋಜನೆಗಳನ್ನು ಜಾಗರೂಕತೆಯಿಂದ ಪರಿಗಣಿಸಿ. ಸಣ್ಣ ಸಂಶೋಧನಾ ಪ್ರಯಾಣಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ಹೊಸ ಅವಕಾಶಗಳನ್ನು ತರುತ್ತವೆ. ಪರಿಹಾರ: ಗಾಢ ನೀಲಿ ಬಣ್ಣ ಧರಿಸಿ. ಸೂರ್ಯೋದಯದ ಸಮಯದಲ್ಲಿ ಅಮೆಥಿಸ್ಟ್ ಸ್ಫಟಿಕದಿಂದ ಧ್ಯಾನ ಮಾಡಿ. 21 ಬಾರಿ ಓಂ ಗಂ ಗಣಪತಯೇ ನಮಃ ಜಪಿಸಿ. ದಾಳಿಂಬೆ ಬೀಜಗಳು ಮತ್ತು ಋಷಿ ಚಹಾ
ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಶಕ್ತಿ ನೀಡುತ್ತವೆ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಿಸ್ತಿನ ಶಕ್ತಿ ಮತ್ತು ದೃಢ ನಿಶ್ಚಯದಿಂದ ಕೇಳಿ. ಶನಿಯ ಶಕ್ತಿಯಿಂದ ಮಕರ, ಇಂದು ನಿಮ್ಮ ದೃಢ ನಿಶ್ಚಯ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ನಿಷ್ಠೆ ಮತ್ತು ಭರವಸೆ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಜವಾಬ್ದಾರಿಯುತ ಮತ್ತು ಸ್ಥಿರ ಸಂಬಂಧಗಳನ್ನು ಮೆಚ್ಚುವ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಭವಿಷ್ಯದ ಗುರಿಗಳನ್ನು ಒಟ್ಟಿಗೆ ಚರ್ಚಿಸುವ ಮೂಲಕ ಸಂಬಂಧದ ಭದ್ರತೆಯನ್ನು ಹೆಚ್ಚಿಸಬಹುದು. ನಿಮ್ಮ ಶಿಸ್ತಿನ ಸ್ವಭಾವವು ವೈಯಕ್ತಿಕ ಪುನರ್ರಚನೆಗೆ ಅನುಕೂಲಕರ. ಸಣ್ಣ ಕ್ರಮಬದ್ಧ ಬದಲಾವಣೆಗಳು ದೀರ್ಘಕಾಲಿಕ ಪರಿಣಾಮ ತರುತ್ತವೆ. ವೃತ್ತಿಯಲ್ಲಿ ನೀವು ಮೊದಲು ಆಲಿಸಿ ನಂತರ ಮಾರ್ಗದರ್ಶನ ನೀಡಿದರೆ ನಿಮ್ಮ ನಾಯಕತ್ವ ಹೊಳೆಯುತ್ತದೆ. ಸಹಯೋಗಿ ಯೋಜನೆಗಳಲ್ಲಿ ನಿಮ್ಮ ರಾಜತಾಂತ್ರಿಕ ಸ್ಪರ್ಶವು ತಂಡದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಗಡುವಿಗೆ ಹೊಂದಿಕೊಳ್ಳುವ ಸೌಮ್ಯ ವಿಧಾನಗಳು ಇಂದು ಉತ್ತಮ ಫಲಿತ ತರುತ್ತವೆ. ಇಂದು ಸೌಮ್ಯ ಚಲನೆ ಮತ್ತು ಗ್ರೌಂಡಿಂಗ್ ಚಟುವಟಿಕೆಗಳಿಗೆ ಆದ್ಯತೆ ಪರಿಸಿ. ಯೋಗ, ತೈಚಿ ಅಥವಾ ಪ್ರಕೃತಿಯಲ್ಲಿ ನಡಿಗೆಗಳು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಲಾಭಕರ. ತೀವ್ರ ವ್ಯಾಯಾಮದ ಬದಲು ನಿಯಮಿತ ಸಮತೋಲಿತ ಚಟುವಟಿಕೆಗಳನ್ನು ಆರಿಸಿ. ಸಾಕಷ್ಟು ವಿಶ್ರಾಂತಿ ಮತ್ತು ಪೋಷಕ ನಾಣಕ್ಕೆ ಪ್ರಾಮುಖ್ಯತೆ ನೀಡಿ. ಭಾವನಾತ್ಮಕವಾಗಿ ಹಳೆಯ ನಿರೀಕ್ಷೆಗಳನ್ನು ಬಿಡಲು ಈ ಕ್ಷಣವು ಅನುಕೂಲಕರ. ದುರ್ಬಲತೆಯನ್ನು ಸ್ವೀಕರಿಸುವ ಮೂಲಕ ನೀವು ನಿಜವಾದ ಶಕ್ತಿ ಕಂಡುಹಿಡಿಯುತ್ತೀರಿ. ಅದೃಷ್ಟ ಸಂಖ್ಯೆಗಳು 3, 17, 24. ಪ್ರಾಯೋಗಿಕ ವಿಧಾನಗಳು ಮತ್ತು ಶಿಸ್ತಿನ ಅನುಸರಣೆ ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಸಣ್ಣ ಸ್ಥಳೀಯ ಭೇಟಿ ಅಥವಾ ಬಾಲ್ಯದ ನೆನಪುಗಳಿಗೆ ಭೇಟಿ ನಿಮ್ಮ ಮನಸ್ಸಿಗೆ ಸಂತೋಷ ಮತ್ತು ಸ್ಪಷ್ಟತೆ ತರುತ್ತದೆ. ದೂರದ ಪ್ರಯಾಣಗಳನ್ನು ಇಂದು ಮುಂದೂಡಿ. ಪರಿಹಾರ: ಆಳ ಕಾಡಿನ ಹಸಿರು ಬಣ್ಣವನ್ನು ಧರಿಸಿ. ಧ್ಯಾನದ ವೇಳೆ ಪಾಚಿ ಅಗೇಟ್ ತುಂಡನ್ನು ಹತ್ತಿರವಿಟ್ಟು ನಾನು ಪ್ರೀತಿಯಲ್ಲಿ ನೆಲೆಸಿದ್ದೇನೆ ಎಂಬ ಮಂತ್ರದ ಮೇಲೆ ಕೇಂದ್ರೀಕರಿಸಿ. ಸೂರ್ಯಾಸ್ತದ ವೇಳೆ ಕ್ಯಾಮೊಮೈಲ್ ಚಹಾ ಸೇವಿಸಿ. ನಮಸ್ಕಾರ ಕುಂಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸ್ವಾತಂತ್ರ್ಯ ಮತ್ತು ನವೀನ ದೃಷ್ಟಿಯಿಂದ ಕೇಳಿ. ಯುರೇನಸ್ನ ಆಶೀರ್ವಾದದಿಂದ ಕುಂಭ, ಇಂದು ನಿಮ್ಮ ಕ್ರಾಂತಿಕಾರಿ ಚಿಂತನೆ ಮತ್ತು ಮಾನವೀಯ ಆದರ್ಶಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ರಸಾಯನಶಾಸ್ತ್ರವು ಮೊದಲಿಗೆ ಆಕರ್ಷಣೆಯನ್ನು ಉಂಟುಮಾಡುತ್ತದೆ. ಹೊಸ ವಿಚಾರಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧಗಳು ಆಳವಾಗುತ್ತವೆ. ದಂಪತಿಗಳು ಹಂಚಿಕೊಂಡ ಆದರ್ಶಗಳನ್ನು ಅನ್ವೇಷಿಸುವ ಮೂಲಕ ಸಂಬಂಧದ ಹೊಸ ಆಯಾಮಗಳನ್ನು ಕಂಡುಹಿಡಿಯುತ್ತಾರೆ. ಶುಕ್ರನ ಪ್ರಭಾವವು ನಿಮ್ಮ ನಿಜವಾದ ಸಂಪರ್ಕಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಯಕೆಯನ್ನು ಉತ್ತೇಜಿಸುತ್ತದೆ. ಇಂದು ನಿಮ್ಮ ಅಂತಃಪ್ರಜ್ಞೆಯ ದಂಗೆಯನ್ನು ನಂಬಿ. ವೈಯಕ್ತಿಕವಾಗಿ ಅನುಸರಣೆಯ ವಿರುದ್ಧ ನಿಮ್ಮ ಸ್ವಭಾವದ ಸ್ಫೂರ್ತಿಯು ಮಹತ್ವದ ಕ್ಷಣಗಳನ್ನು ತರಬಹುದು. ವೃತ್ತಿಯಲ್ಲಿ ಅಸಾಂಪ್ರದಾಯಿಕ ಪರಿಹಾರಗಳನ್ನು ಪ್ರಸ್ತಾಪಿಸುವ ನಿಮ್ಮ ಸಾಮರ್ಥ್ಯ ತಂಡಕ್ಕೆ ಹೊಸ ದಿಕ್ಕುಗಳನ್ನು ತರುತ್ತದೆ. ಸಹಯೋಗಿ ಪ್ರಯೋಜನಗಳಲ್ಲಿ ನಿಮ್ಮ ಕ್ರಿಯಾತ್ಮಕ ಚಿಂತನೆಗೆ ಅವಕಾಶ ನೀಡಿ. ಇಂದು ಮಾನಸಿಕ ಪ್ರಚೋದನೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೊಸದನ್ನು ಕಲಿಯುವುದು ಮತ್ತು ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮಗೆ ಲಾಭದಾಯಕ. ದೈಹಿಕವಾಗಿ ಸೌಮ್ಯ ವ್ಯಾಯಾಮಗಳು ಮತ್ತು ಮನಸ್ಸನ್ನು ಸವಾಲು ಮಾಡುವ ಧ್ಯಾನ ತಂತ್ರಗಳು ಸಮತೋಲನವನ್ನು ತರುತ್ತವೆ. ಒಗ್ಗಟ್ಟುಗಳಲ್ಲಿ ತೊಡಗಿಸಿಕೊಂಡು ಪರೇ ಸಮಯವನ್ನು ನಿಯಂತ್ರಿಸಿ ಮತ್ತು ಮಧ್ಯಂತರ ವಿಶ್ರಾಂತಿಗಳನ್ನು ತೆಗೆದುಕೊಳ್ಳಿ. ಅದೃಷ್ಟ ಸಂಖ್ಯೆಗಳು 3, 17, 25, 41. ಮಾನವೀಯ ಚಟುವಟಿಕೆಗಳು ಮತ್ತು ತಂತ್ರಜ್ಞಾನ ಸಂಬಂಧಿತ ಪ್ರಯತ್ನಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ಮಧ್ಯೆ ಅನಿರೀಕ್ಷಿತ ಮುಖಾಮುಖಿಗಳು ನಿಮ್ಮ ಪ್ರಗತಿಪರ ದೃಷ್ಟಿಕೋನಕ್ಕೆ ಅನುಕೂಲವಾಗಬಹುದು. ಪರಿಹಾರ: ವಿದ್ಯುತ್ ನೀಲಿ ಅಥವಾ ಬೆಳ್ಳಿಯ ಪರಿಕರಗಳನ್ನು ಧರಿಸಿ. ಹರಿಯುವ ನೀರನ್ನು ದೃಷ್ಟಿಸುವಾಗ ಸ್ಫಟಿಕವನ್ನು ಬಳಸಿ ಧ್ಯಾನ ಮಾಡಿ. ಸೂರ್ಯಾಸ್ತದ ವೇಳೆ ಪುದೀನಾ ಚಹಾ ಸೇವಿಸಿ ಮತ್ತು ಸ್ನೇಹಿತರಿಗಾಗಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಕನಸು ಮತ್ತು ಸಹಾನುಭೂತಿಯ ನಯತೆಯಿಂದ ಕೇಳಿ. ನೆಪ್ಚ್ಯೂನ್ನ ಆಶೀರ್ವಾದದಿಂದ ಮೀನ, ಇಂದು ನಿಮ್ಮ ಸಹಾನುಭೂತಿ ಮತ್ತು ಕಲಾತ್ಮಕ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಸೂಕ್ಷ್ಮ ಸನ್ನೆಗಳು ಮತ್ತು ಹೃದಯಸ್ಪರ್ಶಿ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ಸಭೆಗಳಲ್ಲಿ ಭಾವಪೂರ್ಣ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಮೌನದ ಹಂಚಿಕೆಗಳು ಅಥವಾ ಕನಸುಗಳ ಬಗ್ಗೆ ಆತ್ಮೀಯ ಸಂಭಾಷಣೆಗಳಿಂದ ಪ್ರಯೋಜನ ಪಡೆಯುತ್ತಾರೆ. ಶುಕ್ರನ ಪ್ರಭಾವವು ನಿಮ್ಮ ಸೃಜನಶೀಲ ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ. ಇಂದು ನಿಮ್ಮ ಕನಸುಗಳನ್ನು ವಾಸ್ತವಕ್ಕೆ ತರಲು ಸಣ್ಣ ಕ್ರಮಗಳನ್ನು ಕೈಗೊಳ್ಳಿ.
ಉಪಪ್ರಜ್ಞೆಯ ಸೂಚನೆಗಳನ್ನು ಗಮನಿಸಿ. ಅವು ನಿಮ್ಮ ನಿಜವಾದ ಸ್ವಯಂ ಬಗ್ಗೆ ಮಹತ್ವದ ಒಳನುಡಗಳನ್ನು ನೀಡುತ್ತವೆ. ವೃತ್ತಿಯಲ್ಲಿ ನಿಮ್ಮ ಸಹಾನುಭೂತಿಯ ಸಂವಹನ ಶೈಲಿ ಟೀಮ್ನ ಉದ್ವೇಗವನ್ನು ಶಮನಿಸುತ್ತದೆ. ತೆರೆಮರೆಯ ಬೆಂಬಲದ ಮೇಲೆ ಗಮನಹರಿಸಿ ಮತ್ತು ಶಾಂತ ಕೊಡುಗೆಯ ಮೂಲಕ ನಿಮ್ಮ ಪ್ರಭಾವವನ್ನು ವಿಸ್ತರಿಸಿ. ಇಂದು ನಿಮ್ಮ ನರಮಂಡಲವು ಸೌಮ್ಯ ಚಲನೆಯನ್ನು ಬಯಸುತ್ತದೆ. ಈಜು, ಯೋಗ ಹರಿವುಗಳು ಅಥವಾ ನಡೆಗೆ ಮೀಮಾಂಸೆ ಸಮತೋಲನವನ್ನು ತರುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಅತಿಯಾದ ಪ್ರಚೋದನೆಯ ವಾತಾವರಣವನ್ನು ತಪ್ಪಿಸಿ. ಮಲಗುವ ಮುನ್ನ ಕ್ಯಾಮೊಮೈಲ್ ಚಹಾ ನಿಮ್ಮ ಭಾವನಾತ್ಮಕ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಜರ್ನಲಿಂಗ್ ಮೂಲಕ ನಿಮ್ಮ ಭಾವನೆಗಳನ್ನು ನಿರ್ಧರಿಸದೆ ಬರೆಯಿರಿ. ಈ ಪ್ರಕ್ರಿಯೆ ಆಳ ಒಳನೋಟಗಳನ್ನು ಬಹಿರಂಗಗೊಳಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 31, 42. ಸೃಜನಶೀಲ ಪ್ರಯತ್ನಗಳು ಮತ್ತು ಸಹಾನುಭೂತಿಯ ಕ್ರಿಯೆಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ನೀರಿನ ಮೂಲಗಳ ಬಳಿ ಸಣ್ಣ ಭೇಟಿ ಅಥವಾ ಸರೋವರ ಪಕ್ಕದ ನಡೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಪ್ರೇರಣೆಯನ್ನು ತರುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ಸ್ವಯಂ ಪ್ರೇರಿತ ಅವಕಾಶಗಳು ಕಾಣಿಸಬಹುದು. ಪರಿಹಾರ: ಸಮುದ್ರ ಹಸಿರು ಅಥವಾ ಲ್ಯಾವೆಂಡರ್ ಬಣ್ಣ ಧರಿಸಿ. ಸೂರ್ಯಾಸ್ತದ ವೇಳೆ ಶ್ರೀಗಂಧ ಧೂಪದೊಂದಿಗೆ ಆಮಿಥಿಸ್ಟ್ನೊಂದಿಗೆ ಧ್ಯಾನ ಮಾಡಿ. ಎಳನೀರು ಕುಡಿಯಿರಿ. ಮುಖ್ಯ ಸಂಭಾಷಣೆಗಳ ಸಮಯದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ.